ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮಂಡ್ಯದ ಮಣ್ಣಿನ ಮಗ, ಸಾಕ್ಷಾತ್ ಆ ಭಗವಂತ ರೂಪ ಅಂತಲೇ ಕರೆಯೋ ₹5 ಡಾಕ್ಟರ್ ಶಂಕರೇಗೌಡರ ಬಗ್ಗೆ ನಿಮ್ಗೆ ಗೊತ್ತಿದ್ಯಾ? ಮಂಡ್ಯ ಅಂದ ಕೂಡಲೇ ನೆನಪಾಗೋದು ಅಲ್ಲಿನ ಕಬ್ಬಿನ ಸಿಹಿ. ಆದ್ರೆ ಈ ಡಾಕ್ಟರ್ ಮಾಡಿರೋ ಸೇವೆ ಆ ಸಕ್ಕರೆಗಿಂತಲೂ ತುಂಬಾ ಸ್ವೀಟ್ ಆಗಿದೆ. ಇವರು ಕೇವಲ ₹5 ಫೀಸ್ ತಗೊಂಡು ಸಾವಿರಾರು ಜನರ ಲೈಫ್ ಸೇವ್ ಮಾಡಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ಇವತ್ತಿನ ಕಾಲದಲ್ಲಿ ಒಂದು ಕಪ್ ಟೀ ಕುಡಿಯೋಕ್ಕೂ ₹10 ಬೇಕು. ಅಂಥದ್ರಲ್ಲಿ ಇವರು ಇಡೀ ಮೆಡಿಕಲ್ ಸಿಸ್ಟಮ್ಗೆ ಒಂದು ಎಕ್ಸಾಂಪಲ್ ಆಗಿ ನಿಂತಿದ್ದಾರೆ. ಇವರ ಕ್ಲಿನಿಕ್ ಮುಂದೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಜನ ಕ್ಯೂ ನಿಂತಿರ್ತಾರೆ. ಯಾಕಂದ್ರೆ ಅಲ್ಲಿರೋದು ಬರೀ ಡಾಕ್ಟರ್ ಅಲ್ಲ, ಅವರೊಬ್ಬ ದೇವತಾ ಮನುಷ್ಯ. ಮಂಡ್ಯದ ಜನರ ಪಾಲಿಗೆ ಇವರು ನಿಜವಾದ ಲೈಫ್ ಲೈನ್ ಅಂದ್ರೆ ತಪ್ಪಾಗಲ್ಲ. ಅಷ್ಟೊಂದು ಸಿಂಪ್ಲಿಸಿಟಿ ಇವರಲ್ಲಿದೆ. ಇವರ ಸರ್ವಿಸ್ ಮೈಂಡ್ ಸೆಟ್ ನೋಡಿದ್ರೆ ನಮ್ಗೆ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ಇವರು ಕಮರ್ಷಿಯಲ್ ಲೈಫ್ ಬಿಟ್ಟು ಜನರ ಸೇವೆಗೆ ಫಿಕ್ಸ್ ಆಗಿದ್ದಾರೆ. ಇವರ ಬಗ್ಗೆ ನೀವು ಎಷ್ಟು ಕೇಳಿದ್ರು ಕಮ್ಮಿನೇ. ಅಷ್ಟೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇವರ ಲೈಫ್ ನಲ್ಲಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಇವರ ಲೈಫ್ ಜರ್ನಿ ಮತ್ತೆ ಎಲೆಕ್ಷನ್ ಸೋಲಿಗೆ ಕಾರಣವನ್ನ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಡಾಕ್ಟರ್ ಶಂಕರೇಗೌಡರು ಒಬ್ಬ ಸ್ಕಿಲ್ಡ್ ಸ್ಕಿನ್ ಸ್ಪೆಷಲಿಸ್ಟ್ ಆಗಿದ್ರು. ಇವರ ಲೈಫ್ ಸ್ಟೈಲ್ ತುಂಬಾ ಸಿಂಪಲ್ ಆಗಿದೆ. ಇವರು ಮಂಡ್ಯದಲ್ಲಿ ತಮ್ಮ ಕ್ಲಿನಿಕ್ ಸ್ಟಾರ್ಟ್ ಮಾಡಿದಾಗಿಂದಲೂ ಪೇಷಂಟ್ಸ್ ಹತ್ರ ತಗೊಳ್ಳೋದು ಬರೀ ₹5 ಮಾತ್ರ. ಎಷ್ಟೋ ಜನ ಇವರನ್ನ ಮಂಡ್ಯದ ಗಾಂಧಿ ಅಂತಾನೆ ಕರೀತಾರೆ. ಯಾಕಂದ್ರೆ ಇವರಲ್ಲಿರೋ ಆ ಪರೋಪಕಾರದ ಬುದ್ಧಿ ಅಪ್ರತಿಮವಾದದ್ದು. ದೂರದ ಊರುಗಳಿಂದ ಸಾವಿರಾರು ಪೇಷಂಟ್ಸ್ ಬರ್ತಾರೆ. ಅವರೆಲ್ಲರಿಗೂ ತುಂಬಾ ಕೇರ್ ತಗೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ. ಇವರ ಹತ್ರ ಹೋದ್ರೆ ಅರ್ಧ ಕಾಯಿಲೆ ಅವರ ಪ್ರೀತಿಯ ಮಾತುಗಳಿಂದಲೇ ಕಮ್ಮಿ ಆಗುತ್ತೆ ಅನ್ನೋದು ಜನರ ಸ್ಟ್ರಾಂಗ್ ಬಿಲೀಫ್ ಆಗಿರುತ್ತೆ. ಮೆಡಿಕಲ್ ಪ್ರೊಫೆಷನ್ ಅಂದ್ರೆ ಬರೀ ದುಡ್ಡು ಮಾಡೋದಲ್ಲ, ಅದು ಜನರ ಸೇವೆ ಮಾಡೋ ಒಂದು ಗ್ರೇಟ್ ಅಪರ್ಚುನಿಟಿ ಅಂತ ಇವರು ತೋರಿಸ್ಕೊಟ್ಟಿದ್ದಾರೆ. ಎಷ್ಟೋ ಜನ ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ ಹೋಗಿ ಗುಣ ಆಗದೆ ಇರೋರು ಇಲ್ಲಿಗೆ ಬಂದು ಕ್ಯೂರ್ ಆಗಿರೋ ಹಿಸ್ಟ್ರಿ ಇದೆ. ಇವರ ಆ ಒಂದು ಎನರ್ಜಿ ಮತ್ತೆ ಡೆಡಿಕೇಶನ್ ನೋಡಿದ್ರೆ ನಮ್ಗೆ ನಿಜವಾಗ್ಲೂ ಸೆಲ್ಯೂಟ್ ಹೊಡಿಬೇಕು ಅಂತ ಅನ್ಸುತ್ತೆ. ಇವತ್ತಿನ ಕಾರ್ಪೊರೇಟ್ ಮೆಡಿಕಲ್ ವರ್ಲ್ಡ್ ನಲ್ಲಿ ಇವರೊಬ್ರು ರಿಯಲ್ ಲೈಫ್ ಇನ್ಸ್ಪಿರೇಷನ್ ಆಗಿ ನಮ್ಗೆ ಕಾಣಿಸ್ತಾರೆ. ಇವರ ಕ್ಲಿನಿಕ್ ನಲ್ಲಿ ಯಾವುದೇ ಹೈಫೈ ಫೆಸಿಲಿಟಿ ಇಲ್ದಿದ್ರು ಅಲ್ಲಿರೋ ಶಂಕರೇಗೌಡರು ಪೇಷಂಟ್ಸ್ಗೆ ದೊಡ್ಡ ಮಟ್ಟದ ಕಾನ್ಫಿಡೆನ್ಸ್ ಕೊಡ್ತಾರೆ. ಇವರು ಬದುಕೊಳ್ಳೋ ಪ್ರಿಸ್ಕ್ರಿಪ್ಷನ್ ಕೂಡ ತುಂಬಾ ಎಕನಾಮಿಕಲ್ ಆಗಿರುತ್ತೆ. ಬಡವರಿಗೂ ತುಂಬಾ ಹೆಲ್ಪ್ ಆಗೋ ತರ ಇರುತ್ತೆ. ಶಂಕರೇಗೌಡರು ಕೇವಲ ಡಾಕ್ಟರ್ ಮಾತ್ರ ಅಲ್ಲ, ಅವರೊಬ್ರು ರೈತ ಕೂಡ ಹೌದು. ತಮ್ಮ ಹೊಲದಲ್ಲಿ ತಾವೇ ಕೆಲಸ ಮಾಡ್ತಾರೆ. ಇಂಥದೊಂದು ಕ್ಯಾರೆಕ್ಟರ್ ಸಿಗೋದು ತುಂಬಾ ರೇರ್ ಅಲ್ವಾ? ಅದಕ್ಕೆ ಇವರು ಮಂಡ್ಯದ ಐಕಾನ್ ಆಗಿ ಫೇಮಸ್ ಆಗಿದ್ದಾರೆ. ಸ್ನೇಹಿತರೆ, ಸಮಾಜ ಸೇವೆಯಲ್ಲಿ ಇಷ್ಟೊಂದು ಆಕ್ಟಿವ್ ಆಗಿದ್ದ ಡಾಕ್ಟರ್ ಶಂಕರೇಗೌಡರು ರಾಜಕೀಯಕ್ಕೆ ಬರಬೇಕು ಅನ್ನೋದು ಜನರ ದೊಡ್ಡ ಡಿಮ್ಯಾಂಡ್ ಆಗಿತ್ತು. ಸಮಾಜದಲ್ಲಿ ಬದಲಾವಣೆ ತರಬೇಕಾದ್ರೆ ಸಿಸ್ಟಮ್ ಒಳಗಡೆ ಹೋಗ್ಬೇಕು ಅನ್ನೋ ಪ್ಲಾನ್ ಇಂದ ಇವರು ಎಲೆಕ್ಷನ್ ಕಣಕ್ಕೆ ತುಮುಕ್ತಾರೆ. ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಇವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಕಂಟೆಸ್ಟ್ ಮಾಡಿದಾಗ ಇಡೀ ಸ್ಟೇಟ್ ಗಮನ ಸೆಳೆದಿದ್ರು. ಜನರ ಹತ್ರ ಇವರಿಗಿದ್ದ ಆ ಪಬ್ಲಿಕ್ ಇಮೇಜ್ ನೋಡಿ ಇವರು ಈಸಿಯಾಗಿ ಗೆಲ್ತಾರೆ ಅಂತ ಎಲ್ಲರೂ ಗೆಸ್ ಮಾಡಿದ್ರು. ಆದ್ರೆ ಪಾಲಿಟಿಕ್ಸ್ ಅನ್ನೋದು ಅಷ್ಟು ಈಸಿ ಅಲ್ಲ ಅಂತ ಇವರಿಗೆ ಆಮೇಲೆ ರಿಯಲೈಸೇಷನ್ ಆಯ್ತು ಅನ್ಸುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಇವರ ಬಗ್ಗೆ ದೊಡ್ಡ ಕ್ರೇಜ್ ಮತ್ತೆ ಹೈಪ್ ಕ್ರಿಯೇಟ್ ಆಗಿತ್ತು. ಇವರ ಸಿಂಪ್ಲಿಸಿಟಿ ನೋಡಿ ಜನ ವೋಟ್ ಹಾಕ್ತಾರೆ ಅನ್ನೋದು ಇವರ ಸಪೋರ್ಟರ್ಸ್ ಮಾಡಿದ್ದ ದೊಡ್ಡ ಕ್ಯಾಲ್ಕುಲೇಷನ್ ಆಗಿತ್ತು. ಎಲೆಕ್ಷನ್ ಕ್ಯಾಂಪೇನ್ ಟೈಮ್ ಅಲ್ಲಿ ಇವರು ಯಾವುದೇ ಆಡಂಬರ ಮಾಡದೆ ತುಂಬಾ ನ್ಯಾಚುರಲ್ ಆಗಿ ಜನರನ್ನ ಮೀಟ್ ಮಾಡಿದ್ರು. ಇವರು ಗೆದ್ರೆ ಮಂಡ್ಯದ ಹೆಲ್ತ್ ಕೇರ್ ಮತ್ತೆ ಎಜುಕೇಶನ್ ಸಿಸ್ಟಮ್ ಫುಲ್ ಚೇಂಜ್ ಆಗುತ್ತೆ ಅನ್ನೋ ಒಂದು ಆಶಾವಾದ ಇತ್ತು. ಪಾಲಿಟಿಕ್ಸ್ ನಲ್ಲಿರೋ ಕರಪ್ಷನ್ ತೆಗಿಬೇಕು ಅನ್ನೋದು ಇವರ ಮೇನ್ ಗೋಲ್ ಆಗಿತ್ತು. ಅದು ಜನರಿಗೂ ಕೂಡ ತುಂಬಾ ಇಷ್ಟ ಆಗಿತ್ತು. ಆದ್ರೆ ರಿಯಾಲಿಟಿ ಏನಪ್ಪಾ ಅಂದ್ರೆ ಪಬ್ಲಿಕ್ ಸಪೋರ್ಟ್ ವೋಟ್ ಆಗಿ ಕನ್ವರ್ಟ್ ಆಗೋಕೆ ಬೇರೆಯದೇ ಆದ ಸ್ಟ್ರಾಟಜಿ ಬೇಕಾಗುತ್ತೆ. ಇವರನ್ನ ನೋಡಿ ಎಷ್ಟೋ ಜನ ಯುವಕರು ಇನ್ಸ್ಪೈರ್ ಆಗಿ ಸಪೋರ್ಟ್ಗೆ ನಿಂತಿದ್ರು. ಅದೊಂದು ದೊಡ್ಡ ಮೂವ್ಮೆಂಟ್ ತರ ಕಾಣಿಸ್ತಿತ್ತು. ಆದ್ರೆ ಎಲೆಕ್ಷನ್ ರಿಸಲ್ಟ್ ಬಂದಾಗ ಮಾತ್ರ ಎಲ್ರಿಗೂ ಒಂದ್ ರೀತಿಯ ಶಾಕ್ ಆಗಿತ್ತು. ಯಾಕಂದ್ರೆ ಇವರು ಹೀನಾಯವಾಗಿ ಎಲೆಕ್ಷನ್ ಅಲ್ಲಿ ಸೋತಿದ್ರು. ಸ್ನೇಹಿತರೆ, ಸೋಲು ಗೆಲುವು ಏನೇ ಇರ್ಲಿ, ಡಾಕ್ಟರ್ ಶಂಕರೇಗೌಡರು ಇವತ್ತಿಗೂ ಜನರ ಮನಸ್ಸಲ್ಲಿ ರಿಯಲ್ ವಿನ್ನರ್ ಆಗಿಯೇ ಇದ್ದಾರೆ. ಎಲೆಕ್ಷನ್ ಅಲ್ಲಿ ಸೋತ ತಕ್ಷಣ ಎಷ್ಟೋ ಜನ ರಾಜಕೀಯ ಬಿಟ್ಟು ಮನೆಗೆ ಹೋಗ್ತಾರೆ. ಆದ್ರೆ ಇವರು ಮತ್ತೆ ಕ್ಲಿನಿಕ್ಗೆ ಬಂದು ಸೇವೆಯನ್ನ ಮುಂದುವರಿಸ್ತಾ ಇದ್ದಾರೆ. ಅವರ ಇಡೀ ಲೈಫ್ ನಮ್ಗೆ ಕಲಿಸೋ ಪಾಠ ಅಂದ್ರೆ ನಾವು ಮಾಡೋ ಸೇವೆಗೆ ಯಾವುದೇ ಪ್ರತಿಫಲವನ್ನ ನಿರೀಕ್ಷಣೆ ಮಾಡಬಾರ್ದು ಅನ್ನೋ ಸಿಂಪಲ್ ಲಾಜಿಕ್ ಮಾತ್ರ. ₹5ಗೆ ಚಿಕಿತ್ಸೆ ಕೊಡೋದು ಇವತ್ತಿನ ದಿನಗಳಲ್ಲಿ
ಯಾರಿಗಾದ್ರೂ ಪಾಸಿಬಲ್ ಇದೆಯಾ ಅಂತ ನೀವೇ ಸ್ವಲ್ಪ ಥಿಂಕ್ ಮಾಡಿ. ಇವರನ್ನ ನೋಡಿ ನಮ್ಮ ಸೊಸೈಟಿ ಮತ್ತೆ ಇವತ್ತಿನ ಯಂಗ್ ಡಾಕ್ಟರ್ಸ್ ಸ್ವಲ್ಪ ಇನ್ಸ್ಪಿರೇಷನ್ ತಗೋಬೇಕು ಅನ್ಸುತ್ತೆ. ಪಾಲಿಟಿಕ್ಸ್ ಅಂದ್ರೆ ಬರೀ ಅಧಿಕಾರ ಅಲ್ಲ, ಅದು ಒಂದು ದೊಡ್ಡ ಜವಾಬ್ದಾರಿ ಅಂತ ಇವರು ತೋರ್ಸ್ಕೊಡಕ್ಕೆ ಟ್ರೈ ಮಾಡಿದ್ರು. ಈ ವಿಡಿಯೋ ನೋಡ್ತೀರ ನೀವೆಲ್ಲ ಮಂಡ್ಯ ಕಡೆ ಹೋದ್ರೆ ಖಂಡಿತ ಒಂದ್ಸಲ ಇವರ ಕ್ಲಿನಿಕ್ ವಿಸಿಟ್ ಮಾಡಿ ಆ ವೈಬ್ ಅನ್ನ ಒಂದ್ಸಲ ಫೀಲ್ ಮಾಡಿ. ಇಂತಹ ಮನುಷ್ಯರು ನಮ್ಮ ಮಧ್ಯೆ ಇರೋದೇ ನಮ್ಗೆ ದೊಡ್ಡ ಬ್ಲೆಸ್ಸಿಂಗ್. ಇಂಥವ್ರನ್ನ ನಾವು ಯಾವತ್ತೂ ಮರಿಬಾರ್ದು. ನಮ್ಮ ಕರ್ನಾಟಕದಲ್ಲಿ ಇಂತಹ ಗ್ರೇಟ್ ಪರ್ಸನಾಲಿಟಿಗಳು ಇರೋದು ನಮ್ಮ ಸಂಸ್ಕೃತಿಯ ಹೆಮ್ಮೆ ಮತ್ತೆ ಒಂದು ದೊಡ್ಡ ಗಿಫ್ಟ್ ಅಂತಾನೆ ನಾವು ಅನ್ಕೋಬೇಕು. ಡಾಕ್ಟರ್ ಶಂಕರೇಗೌಡರ ಈ ನಿರಂತರ ಸೇವೆ ಮುಂದುವರಿಲಿ ಅಂತ ನಾವು ಶುಭ ಹಾರೈಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.